ಸ್ಯಾಂಡಲ್ವುಡ್ ನ ಆಕ್ಟರು ಹಾಗೇನೆ ಡಾಕ್ಟರ್ ನ ಮದುವೆಗೆ ಈಗಾಗಲೇ ಕೌಂಟೌನ್ ಶುರುವಾಗಿದ್ದು ಬರುವಂತಹ ಅತಿಥಿಗಳಿಗಾಗಿರ್ಬೋದು ಅಭಿಮಾನಿಗಳಿಗಾಗಿರ್ಬೋದು ಎಲ್ಲ ಸೌಕರ್ಯಗಳ ಜೊತೆಗೆ ಊಟದ ವ್ಯವಸ್ಥೆಯನ್ನು ಸಹ ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ. ಒಂದು ಊಟದ ಜವಾಬ್ದಾರಿಯನ್ನ ಕ್ಯಾಟರಿಂಗ್ ತೆಗೆದುಕೊಂಡಿರುವಂತಹ ಜಗದೀಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಟೋಟಲಿ ನಮಗೆ ಒಂದು 250 ಜನ ಬಡಿಸೋ ಹುಡುಗರಿದ್ದಾರೆ ಸರ್. ಈ ರಾತ್ರಿ ಊಟಕ್ಕೆ ಹೆಸರುಬೇಳೆ ಪಾಯಸ, ಕಾಯಿ ಹೋಳಿಗೆ, ತುಪ್ಪ, ಮತ್ತೆ ಬೇಬಿಕಾರ್ನ್ ಮಂಚೂರಿ, ಮೆಣಸಿನಕಾಯಿ ಬಜ್ಜಿ, ಮಸಾಲೆ ದೋಸೆ, ಪಲ್ಯ, ಚಟ್ನಿ, ರುಮಾಲ್ ರೋಟಿ, ಪನ್ನೀರ್ ಕಡಾಯಿ, ವೆಜ್ ಬಿರಿಯಾನಿ, ರಾಯ್ತಾ, ಮತ್ತೆ ಅನ್ನ, ಆಂಧ್ರ ಪಪ್ಪು, ತಿಳಿಸಾರು, ಮೊಸರು, ಹಪ್ಪಳ. ನಾಳೆ ಬೆಳಗ್ಗೆ ದಾರ ಮುಹೂರ್ತಕ್ಕಾಗಿರ್ಬೋದು, ತಿಂಡಿಗಾಗಿರ್ಬೋದು, ಯಾವ ರೀತಿಯ ಅಡಿಗೆ ಪದಾರ್ಥಗಳನ್ನ ಮಾಡ್ತಾ ಇದ್ದೀರಾ? ಕೇಸರಿ ಬಾತು, ಇಡ್ಲಿ, ಸಾಂಬಾರು, ಉದ್ದಿನವಡೆ, ಖಾರ ಪೊಂಗಲ್ಲು, ಖಾರ ಬಾತು, ಚಟ್ನಿ, ಹುಳಿಗೊಜ್ಜು, ಟೀ, ಕಾಫಿ ಇದೆ ಸರ್. ಮಧ್ಯಾಹ್ನ ಊಟಕ್ಕೆ ಸ್ಯಾಂಡಲ್ವುಡ್ ನ ಆಕ್ಟರು ಹಾಗೇನೆ ಡಾಕ್ಟರ್ ನ ಮದುವೆಗೆ ಈಗಾಗಲೇ ಕೌಂಟೌನ್ ಶುರುವಾಗಿದ್ದು ಇವಾಗ ನಾವಿರುವಂತದ್ದು ಅಡಿಗೆ ಸೆಕ್ಷನ್ ಅಲ್ಲಿ ಇದ್ದೀವಿ. ಈಗಾಗಲೇ ಒಂದು 100 ಅಡಿಗೆ ಭಟ್ರ ತಂಡ ನಾಳೆ ಬರ್ತಿರುವಂತದ್ದು ಆಗಿರ್ಬೋದು, ಅಥವಾ ಸಂಜೆ ಅವರ ಒಂದು ಏನು ಡಾಲಿ ಧನಂಜಯ ಅವರ ಒಂದು ಆರತಕ್ಷತೆ ಕಾರ್ಯಕ್ರಮ ಆಗಿರ್ಬೋದು, ನಾಳೆ ಬೆಳಗ್ಗೆ ಮುಹೂರ್ತ ಏನ್ ನಡೀತಾ ಇದೆಯಲ್ಲ, ಬರುವಂತಹ ಅತಿಥಿಗಳಿಗಾಗಿರ್ಬೋದು ಅಭಿಮಾನಿಗಳಿಗಾಗಿರ್ಬೋದು ಎಲ್ಲ ಸೌಕರ್ಯಗಳ ಜೊತೆಗೆ ಊಟದ ವ್ಯವಸ್ಥೆಯನ್ನು ಸಹ ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ. ಸದ್ಯ ಇವಾಗ ಒಂದು ಊಟದ ಜವಾಬ್ದಾರಿಯನ್ನ ಕ್ಯಾಟರಿಂಗ್ ತೆಗೆದುಕೊಂಡಿರುವಂತಹ ಜಗದೀಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಊಟದ ವ್ಯವಸ್ಥೆಯನ್ನಾಗಿರ್ಬೋದು, ಎಷ್ಟೆಲ್ಲ ಪದಾರ್ಥಗಳನ್ನ ಮಾಡಿದ್ದಾರೆ, ಎಷ್ಟು ಕೌಂಟರ್ಗಳನ್ನ ಮಾಡಿದ್ದಾರೆ, VIPs ಆಗಿರ್ಬೋದು ಅಥವಾ ಬರುವಂತಹ ಅಭಿಮಾನಿಗಳಿಗೆ ಯಾವ ರೀತಿಯಾದಂತಹ ಒಂದು ಊಟದ ರಸದೌತಣವನ್ನು ಬಡಿಸೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಯಾವ ರೀತಿ ಅಂತ ಎಷ್ಟು ಜನ ಅಡಿಗೆ ಭಟ್ಟರ ತಂಡ ಒಂದು ಕಾರ್ಯ ನಿರ್ವಹಿಸ್ತಾ ಇದೆ ಅಂತ? ಸರ್, ಟೋಟಲಿ ನಮಗೆ ಒಂದು 250 ಜನ ಬಡಿಸೋ ಹುಡುಗರಿದ್ದಾರೆ. ಅದ್ರ ಅಡಿಗೆಯವರು ಒಂದು 170 ಜನ ಅಡಿಗೆ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಕ್ಲೀನಿಂಗ್ ಒಂದು 50 ಜನ ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಟೋಟಲಿ ಒಂದು 25,000 ಜನಕ್ಕೆ ನಾವು ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಎಕ್ಸ್ಟ್ರಾ ಒಂದು 5,000 ಬಂದರೂ ಕೂಡ 30,000 ಜನವರೆಗೆ ಎಲ್ಲ ಊಟ ತಿಂಡಿ ಆಗುತ್ತೆ ಸರ್. ಅದರಲ್ಲಿ ಒಂದು ವಿಶೇಷ ಏನಂತಂದರೆ ಕೂತ್ಕೊಂಡು ಊಟ ಮಾಡೋದಕ್ಕೆ ವೃದ್ಧರಿಗೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮಹಿಳೆಯರಿಗೆ ಒಂದು ವಿಭಾಗ, ಅಲ್ಲಿಗೆ ಹುಡುಗಿರು ಬರ್ತಾರೆ ಮಹಿಳೆಯರೇ ಬಡಿಸೋದಕ್ಕೆ. ಮತ್ತು ಇನ್ನು 4 ವಿಭಾಗದಲ್ಲಿ ಪುರುಷರಿಗೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ಅಂದ್ರೆ ಪುರುಷರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಆಗಿರ್ಬೋದು, ವೃದ್ಧರಿಗೆ ಆಗಿರ್ಬೋದು ಸಪರೇಟ್ ಒಂದು ಸೆಕ್ಷನ್ ಅನ್ನ ಬ್ಯಾರಿಗೇಡ್ ಹಾಕಿ ಮಾಡಿದಿರಾ? ಬಟ್ ಪುರುಷರಿಗೆ ಬೊಫೆ ಸಿಸ್ಟಮ್ ಇರುತ್ತಾ ಅಥವಾ ಎಲ್ರಿಗೂ ಕೂತ್ಕೊಂಡು ಊಟ ಬಡಿಸೋದೇನಾ? ಸರ್, ವೃದ್ಧರಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಅವ್ರಿಗೆ ಬಾಳೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಎಲ್ಲರಿಗೂ ಬೊಫೆ ಊಟ ಇದೆ ಸರ್. ಪ್ಲೇಟ್ಸ್ ಬೊಫೆ ಅಡಿಕೆ ಪ್ಲೇಟ್ಸ್ ಊಟ ಇದೆ. ಏನೆಲ್ಲ ಅಡಿಗೆ ಪದಾರ್ಥಗಳನ್ನ ರೆಡಿ ಮಾಡ್ತಿದ್ರ? ಸಂಜೆ ಆರತಕ್ಷತೆಗೆ ಆಗಿರ್ಬೋದು, ಈಗಾಗಲೇ ಮಧ್ಯಾಹ್ನದ ಊಟ ಅಂತೂ ಆಯ್ತು. ಸಂಜೆ ಆರತಕ್ಷತೆಗೆ ಯಾವ ರೀತಿಯಂತಹ ಐಟಮ್ಸ್ ಅನ್ನ ರೆಡಿ ಮಾಡ್ತಿದ್ರ? ಹಾಗೇನೆ ನಾಳೆ ಬೆಳಗ್ಗೆ ದಾರ ಮುಹೂರ್ತಕ್ಕಾಗಿರ್ಬೋದು, ಬೆಳಗಿನ ಜಾವ ತಿಂಡಿಗಾಗಿರ್ಬೋದು, ಯಾವ ರೀತಿಯಂತಹ ಒಂದು ಅಡಿಗೆ ಪದಾರ್ಥಗಳನ್ನ ರೆಡಿ ಮಾಡ್ತಿದ್ರ ಅಂತ? ಸರ್, ಈ ರಾತ್ರಿ ಊಟಕ್ಕೆ ಹೆಸರುಬೇಳೆ ಪಾಯಸ, ಕಾಯಿ ಹೋಳಿಗೆ, ತುಪ್ಪ, ಮತ್ತೆ ಬೇಬಿಕಾರ್ನ್ ಮಂಚೂರಿ, ಮೆಣಸಿನಕಾಯಿ ಬಜ್ಜಿ, ಮಸಾಲೆ ದೋಸೆ, ಪಲ್ಯ, ಚಟ್ನಿ, ರುಮಾಲ್ ರೋಟಿ, ಪನ್ನೀರ್ ಕಡಾಯಿ, ವೆಜ್ ಬಿರಿಯಾನಿ, ರಾಯ್ತಾ, ಮತ್ತೆ ಅನ್ನ, ಆಂಧ್ರ ಪಪ್ಪು, ತಿಳಿಸಾರು, ಮೊಸರು, ಹಪ್ಪಳ, ಇಷ್ಟನ್ನ ನಾವು ಊಟಕ್ಕೆ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದೀವಿ ಸರ್. ನಾಳೆ ಬೆಳಗ್ಗೆ ದಾರ ಮುಹೂರ್ತಕ್ಕಾಗಿರ್ಬೋದು, ತಿಂಡಿಗಾಗಿರ್ಬೋದು, ಯಾವ ರೀತಿಯಂತಹ ಅಡಿಗೆ ಪದಾರ್ಥಗಳನ್ನ ಮಾಡ್ತಾ ಇದ್ದೀರಾ? ಬೆಳಿಗ್ಗೆ ತಿಂಡಿ ಸರ್, ಕೇಸರಿ ಬಾತು, ಇಡ್ಲಿ, ಸಾಂಬಾರು, ಉದ್ದಿನವಡೆ, ಖಾರ ಪೊಂಗಲ್ಲು, ಖಾರ ಬಾತು, ಚಟ್ನಿ, ಹುಳಿಗೊಜ್ಜು, ಟೀ, ಕಾಫಿ ಇದೆ ಸರ್. ಮಧ್ಯಾಹ್ನ ಊಟಕ್ಕೆ ಒಂದು ಕೋಸಂಬರಿ, ಒಂದು 2 ಥರ ಸೇಟ್ಸ್ ಪಲ್ಯ ಇದೆ, ವೆಜ್ ಬೋಂಡ, ಚಿರೋಟಿ, ಲಾಡು ಊಟ, ಒಂದು ಎಲೆ ತುದಿ ಪಾಯಸ, ಅಕ್ಕಿ ರೊಟ್ಟಿ, ಎಣ್ಗಾಯಿ, ಮತ್ತು ವೆಜ್ ಪಲಾವ್, ರಾಯ್ತಾ, ಅನ್ನ, ನುಗ್ಗೆಕಾಯಿ ಸಾಂಬಾರು, ತಿಳಿಸಾರು, ಮೊಸರು, ಹಪ್ಪಳ, ಈ ಥರ ವ್ಯವಸ್ಥೆ ಮಾಡಿದ್ದೀವಿ ಸರ್. ಅಭಿಮಾನಿಗಳಿಗೆ ಸಪರೇಟ್ ಸೆಕ್ಷನ್ ಇರುತ್ತಾ ಅಥವಾ ಬರುವಂತಹ VIP ಸಪರೇಟ್ ಸೆಕ್ಷನ್ ಇರುತ್ತೆ? ಎಲ್ರಿಗೂ ಒಂದೇ ತರದ ಊಟದ ವ್ಯವಸ್ಥೆ ಇರುತ್ತೆ? ಯಾವ ರೀತಿ ಅಂತ? ಸರ್, ಊಟದ ವ್ಯವಸ್ಥೆ ಬಂದು ಎಲ್ಲಾ ಕಡೆ ಒಂದೇ ಮೆನು ಇದೆ. ಧನಂಜಯ್ ಸರ್ ಅವರ ಅಭಿಪ್ರಾಯ ಏನು ಅಂತಂದ್ರೆ, ಅಭಿಮಾನಿ ಆಗಲಿ ನಮ್ಗೆ ಎಲ್ಲರಿಗೂ ನಮ್ಮ ಕುಟುಂಬದವರು ಅವ್ರಿಗೆ ಒಂದು ಒಳ್ಳೆ ಊಟ ಕೊಡಬೇಕು ಅಂತ ಅವರು ಮತ್ತೆ ನಮ್ಮ ಅರ್ನಲ್ ಫಿಟ್ನೆಸ್ ಹರ್ಷ ಅವರು ಅವ್ರ ಫ್ರೆಂಡ್ ಇದ್ದಾರೆ, ಅವರೆಲ್ಲ ಕೂತ್ಕೊಂಡು ಅದು ಡಿಸ್ಕಸ್ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಹೋಳಿಗೆ ಊಟ ಕೊಡಬೇಕು, ಎಲ್ಲರಿಗೂ ಯಾವುದನ್ನು ಅದನ್ನ ಭೇದ ಭಾವ ಮಾಡೋದು ಬೇಡ ಅಂತ ಅದು ಒಂದೇ ಊಟ ಮೆನು ಫಿಕ್ಸ್ ಆಗಿದೆ ಸರ್. ಆದರೆ ಅವ್ರಗಳಿಗೆ ಒಂದು ಸೆಪ್ರೇಟ್ ಸೆಲೆಬ್ರಿಟಿ ಇವ್ರಿಗೆಲ್ಲರಿಗೂ ಒಂದು ಕಡೆ ಊಟದ ವ್ಯವಸ್ಥೆ ಸಪ್ರೇಟ್ ಮಾಡಿದ್ದಾರೆ. ಈ ಕಡೆ ಎಲ್ಲರಿಗೂ ಪಬ್ಲಿಕ್ಗೆ ಒಂದು ಕಡೆ ಊಟದ ವ್ಯವಸ್ಥೆ ಸಪ್ರೇಟ್ ಮಾಡಿದ್ದೀವಿ. ಯಾರಿಗೂ ತೊಂದರೆ ಆಗಬಾರ್ದು ಅಂತ ಸರ್, ಅಷ್ಟೇ. ಇನ್ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ ಸರ್ ಇದರಲ್ಲಿ. ಬರುವಂತಹ ಅಭಿಮಾನಿಗಳು ಸಾಕಷ್ಟು ಜನ ಬರ್ತಾರೆ. ಮೈಸೂರು ಆಗಿರೋದ್ರಿಂದ, ಅವರು ಓದಿರೋದ್ರಿಂದ, ಮೈಸೂರಲ್ಲೇ ಓದನ್ನ ಮುಗಿಸಿರೋದ್ರಿಂದ ಇಲ್ಲಿ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು ಸಾಕಷ್ಟು ಜನ ಬರ್ತಾರೆ. ಇನ್ ಕೇಸ್ ಬರುವಂತ ಅವರ ಎಲ್ಲರೂ ಆದ್ರೆ ಏನಾದ್ರೂ ಶಾರ್ಟೇಜ್ ಆಯ್ತು ಅದಕ್ಕೆ ಯಾವ ರೀತಿಯಾದ ಪ್ರಿಕಾಷನ್ಸ್ ಅಂತ ತಗೊಂಡಿದ್ದೀರಾ ಅಂತ? ರೆಡಿ ಇದೆ ಸರ್. ಅದಕ್ಕೋಸ್ಕರ ಇವಾಗ ಏನ್ ಮಾಡಿದೀವಿ, ನಾವು ಹೋಳಿಗೆ ಎಲ್ಲ ಒಂದು 30,000 ಹೋಳಿಗೆ ಮಾಡ್ಕೊಂಡಿದ್ದೀವಿ. ಎಕ್ಸಸ್ ಒಂದು 5,000 ಸ್ವೀಟ್ ಬೇರೆ ಅಡಿಷನಲ್ ಮಾಡ್ಕೊಂಡಿದ್ದೀವಿ. ಮತ್ತೆ ಪಲಾವ್, ರಾಯ್ತಾ, ಅನ್ನ, ಸಾಂಬಾರು, ಅಟ್ಲೀಸ್ಟ್ ಏನಾಗುತ್ತೆ ಸೈಡ್ಸ್ ಕೆಲವೊಂದು ಸಾಲ್ಟೇಜ್ ಆದ್ರೆ ಇನ್ನು ಕೆಲವೊಂದು ಇರೋದು ಮ್ಯಾನೇಜ್ ಮಾಡಿ ನಾವು ಬಡಿಸೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ನಾವು ಬಡಿಸೋವಂಥದ್ದು ಟೋಟಲ್ 270 ಜನ ಏನೋ ಅಂತದ್ರಲ್ಲ? 250 ಜನ ಬಡಿಸೋರು ಇದ್ದಾರೆ.
ಅಡುಗೆ ಸಿಬ್ಬಂದಿಗಳು ಒಂದು 170 ಜನ ಅಡುಗೆ ಮಾಡ್ತಾ ಇದ್ದೀವಿ ಸರ್. ಎಷ್ಟು ದಿನಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅಂತ? ಸರ್ ನಾವು ನಿನ್ನೆ ಬಂದಿದ್ದು ಸರ್, ನಿನ್ನೆ ಬಂದೆಲ್ಲ ಸೆಟ್ಟಿಂಗ್ ಮಾಡೋದು, ಇವತ್ತು ಬೆಳಿಗ್ಗೆಯಿಂದ ಅಡುಗೆಗೆಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ ಸರ್. ಸಂಜೆ ಒಂದು 6 ಗಂಟೆಗೆ ಎಲ್ಲ ಊಟದ ವ್ಯವಸ್ಥೆ ರೆಡಿ ಇರುತ್ತೆ ಸರ್. ನಾನು ಕೇಳ್ಕೊಳ್ಳೋದು ಏನು ಅಂದರೆ, ಈಗ ಸರ್ ದೇವರ ಆಶೀರ್ವಾದ ಒಳ್ಳೆ ಫಂಕ್ಷನ್ ಆಗ್ತಾ ಇದೆ, ಎಲ್ಲರೂ ಒಂದು ಒಳ್ಳೆ ಇವೆಂಟ್ ನಡೀತಾ ಇದೆ, ಬಂದು ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ದೇವರಲ್ಲಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಲಿ ಧನಂಜಯ ಅವರ ಮದುವೆಯ ಅಡುಗೆ ಆಗಿರ್ಬೋದು ಅಥವಾ ಒಂದು ಏನು ಅಭಿಮಾನಿಗಳಾಗಿರ್ಬೋದು, VIP ಗಳಾಗಿರ್ಬೋದು, ಏನೆಲ್ಲ ಅವರೆಲ್ಲ ಬರ್ತಾರಲ್ಲ ಅವ್ರಿಗೆ ಒಂದು ಊಟವನ್ನ ಬಡಿಸುವಂತಹ ಜವಾಬ್ದಾರಿಯನ್ನ ತೆಗೆದುಕೊಂಡಿರುವಂತಹ ಪ್ರೊಫೆಸರ್ ಜಗದೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಮೈಸೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.